ಬೀದರ್ ಜಿಲ್ಲೆಯ ಹುಮನಾಬಾದದ ಮಾಜಿ ಸಚಿವರದಾರ್ರಿ ರಾಜಶೇಖರ ಪಾಟೀಲ್ ಎಂದರೆ ಹೋಗಿದ್ರೇನ್ರಿ ಹುಮನಾಬಾದಕ್ಕೆ ಹೋದ್ರೆ ರಾಜಶೇಖರ್ ಪಾಟೀಲ್ ಮನೆಗೆ ಹೋಗೋದು ಮಾತ್ರ ಮರಿಬೇಡ್ರಿ. ಅಲ್ಲಿ ಸೌಜನ್ಯತನ ಮತ್ತು ಅತಿಥಿ ದೇವೋಭವ ಅತಿಥಿ ಸತ್ಕಾರ ಹೆಂಗೈತೆ ನೋಡ್ರಿ. ಅಲ್ಲಿ ಆ ನಾಡಿನಲ್ಲಿ ಬಹಳ ಶಾಂತಿ ಪ್ರಿಯ ಜನ. ರಾಜಶೇಖರ್ ಪಾಟೀಲ್ ಯಾವಾಗಲೂ ಉರ್ದು ಭಾಷಣ ರೀ. ಮನ್ಯಾಗೆಲ್ಲರೂ ಉರ್ದು ಮಾತಾಡ್ತಾರೆ, ಎಷ್ಟು ಚಂದ ಕನ್ನಡ ಮಾತಾಡ್ತಾರೆ, ಎಷ್ಟು ಚಂದ ಸೌಹಾರ್ದತೆಯಿಂದ ಇರ್ತಾರೆ. ಅಲ್ಲಿ ಅನ್ನ ಬಸವಣ್ಣರ ನಾಡು, ಶರಣ ಬಸಪ್ಪನ ನಾಡು ಮತ್ತು ಸೂಫಿ ಸಂತರ ನಾಡಿನಲ್ಲಿ ಇರುವಂಥದ್ದು ಹುಮನಾಬಾದ್. ಅಲ್ಲಿ ಹುಮನಾಬಾದದಲ್ಲಿ ಒಬ್ಬ ಡೆಂಟಿಸ್ಟ್ ಸಿದ್ದು ಪಾಟೀಲ್ ಶಾಸಕ ಒಬ್ಬ ಭಾಳ ತಲೆ ಕೆಡ್ಸಾಕತ್ತಾನ ರೀ. ಜೀವನ ಪರ್ಯಂತ ಬಂದಂಥ ಕಾಂಗ್ರೆಸ್ ಇದೇ ರಾಜಶೇಖರ ಪಾಟೀಲ್ರನ್ನ ಅನೇಕ ಬಾರಿ ಆರಿಸಿ ತಂದು ಮಂತ್ರಿ ಮಾಡಿಸಿದಂಥ ಸಿದ್ದು ಪಾಟೀಲ್ ಅವರ ಸಂಬಂಧಿಕನ ಇದ್ದರೂ ಸಹಿತ ಸಿಡಿದೆದ್ದು ಅವರ ವಿರುದ್ಧ ಚುನಾವಣೆ ಮಾಡಿ ಗೆದ್ದು ಬರ್ತಾನ. ಅಲ್ಪ ಮತಗಳಿಂದ ವಿಧಾನಸಭಾ ಪ್ರವೇಶ ಮಾಡ್ತಾನೆ. ಆದರೆ ಈಗ ಅವ್ನು ಚಡ್ಡಿ ಹಾಕ್ಯಾನ್ರಿ. ಚಡ್ಡಿ ಹಾಕಿ ಕರಿ ಟೊಪ್ಪಿಗೆ ಹಾಕಿ ಕೈಯಾಗ ಲಾಟಿ ಹಿಡ್ದಾನ. ಮಂದಿ ಕೇಕೆ ಹಾಕಿ ನಗಾಕತ್ತಾರ. ಏನ್ರಿ ಸಿದ್ದು ಪಾಟೀಲ್ರ, ನಿಮಗೆ ಎಲ್ಲಿಗೆ RSS ಸಿದ್ಧಾಂತ ಗೊತ್ತೈತಿ? RSS ಸಂಸ್ಥಾಪಕರು ಯಾರು? RSS ಯಾವಾಗ ಹುಡಿತು? RSSಗೆ ಎಷ್ಟು ವರ್ಷ ಆಯ್ತು? RSSದ ಮಹಾನ ಪಿತಾಮಹರು ಯಾರು? RSS ಎಷ್ಟು ಸಲ ಬ್ಯಾನ್ ಆಗಿತ್ತು? ಯಾವ ಇಸ್ವಿದಲ್ಲಿ ಬ್ಯಾನ್ ಆಗಿತ್ತು ಅಂತ ಕೇಳಿದ್ರೆ ಸಿದ್ದು ಪಾಟೀಲ್ ಏನು ಹೇಳ್ತಾರೆ ಗೊತ್ತೈತೇನ್ರಿ? ಮನೆ ಬಂದು ಹೋಗಪ್ರಿಪ, ಎಲ್ಲಿ ಹೊಸಾಬ್ರಿ ಅಸಹ್ಯ ಆಗಬಾರ್ದಂತೇಳಿ ಚಡ್ಡಿ ಹಾಕ್ಯವಂತಾರೆ. ರಾಜಶೇಖರ ಪಾಟೀಲ್ ಇವತ್ತು ಹುಮನಾಬಾದ್ ನೋಡುವಂಗೆ ಮಾಡಿದಂಥ ವ್ಯಕ್ತಿ, ಭೂಗಣಿ ಇಲಾಖೆಯ ಮಂತ್ರಿ ಇದ್ದಂಥ ವ್ಯಕ್ತಿ, ಇವತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಂಥ ಈ ರಾಜಶೇಖರ್ ಪಾಟೀಲ್ಗೆ ಒಂದು ಗತ್ತು ಐತಿ. ರಾಜಶೇಖರ್ ಪಾಟೀಲ್ಗೊಂದು ಶಕ್ತಿ ಐತಿ. ರಾಜಶೇಖರ್ ಪಾಟೀಲ್ ಒಬ್ಬ ಇಚ್ಛಾಶಕ್ತಿ, ಸರಳ ಸಜ್ಜನಿಕೆ ರಾಜಕಾರಣಿ. ಇಂಥ ರಾಜಶೇಖರ್ ಪಾಟೀಲನ ಅಲ್ಪ ಮತಗಳದಿಂದ ಸೋಲಿಸಿ ವಾಮ ಮಾರ್ಗದಿಂದ ಬಂದಂಥ ಸಿದ್ದು ಪಾಟೀಲ್ 28ಕ್ಕೆ ಠೇವಣಿನಷ್ಟು ರಾಜಶೇಖರ್ ಪಾಟೀಲ್ ಮತ್ತೆ ಚುಕ್ಕಾಣಿ ಹಿಡಿತಾರೆ. ರಾಜ್ಯದ ಉನ್ನತ ಹುದ್ದೆಯ ಮಂತ್ರಿ ಸ್ಥಾನ ಆಗಿ ಬರ್ತಾರೆ. RSSದ ಜೊತೆ ಸೇರಿ ಅಲ್ಲಿಯ ಮತಭಾವನೆ ಮಾಡಿ ವಿಷಬೀಜ ಬಿತ್ತಬೇಡ್ರಿ. ರಾಜಶೇಖರ್ ಪಾಟೀಲ್ನ ಮನೆಗೆ ಹೋಗ್ರಿ. ಎಲ್ಲರೂ ಸಮಪಾಲು ಸಮಬಾಳು, ಎಲ್ಲರೂ ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂಥ ಪ್ರತ್ಯಕ್ಷ ಸಾಕ್ಷಿ ಇದೆ ರಾಜಶೇಖರ್ ಪಾಟೀಲ್. ರಾಜಶೇಖರ್ ಪಾಟೀಲ್ ಮಾತಾಡಿದ ಒಂದು ವಿಡಿಯೋ ಹಾಕಾಕತ್ತ ನೋಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಇವತ್ತು ಪಾಪ ಅವರು RSS ಚಡ್ಡಿ ಇದು ಹಾಕೊಂಡು ಬರ್ತಾ ಇದ್ದಾರ. ಅವ್ರ ಇಡೀ ಜೀವನದ ನರನಾಡಿದಾಗ ರಕ್ತದಲ್ಲಿ ಕಾಂಗ್ರೆಸ್ ರಕ್ತ ಇದೆ. ಇವತ್ತು RSS ಟೋಪಿ ಹಾಕೊಂಡು ಗಡ್ಡಿಗೆ ಹಿಡ್ಕೊಂಡು ಹೊಂಟ್ರ ಸಿದ್ಧಲಿಂಗಪ್ಪ ಪಾಟೀಲ್ರವರು. 2 ವರ್ಷ ಆಯ್ತು ಅವ್ರು ಹೋಗಿ, 3 ವರ್ಷ ಆಯ್ತು. ಓನ್ಲಿ 3 years ಬ್ಯಾಕ್. ಅದರ್ವೈಸ್ ಈಸ್ ಇನ್ ಕಾಂಗ್ರೆಸ್. ಎಲ್ಲ ರಕ್ತ ನರಿ ನಾಡದಾಗೆಲ್ಲ ಪೂರ ಕಾಂಗ್ರೆಸ್ ರಕ್ತ ಇದೆ. ಪಾಪ 2 ವರ್ಷ ಇವತ್ತು ನೋಡೋದು ಎಲ್ಲ ಕಟ್ಟೋರು ಸಚ್ಚಿದ್ದಾರೆ, ಟೋಪಿ ಹಾಕೊಂಡು ಇದು ಮಾಡ್ಕೊಂಡು. ಎಲ್ಲಿ RSS ಫೋಟೋ ಉಳಿಸ್ಕೊಂಡ್ರು. ಯಾವಾಗ ಭಾಗಿಯಾದ್ರು ಇವರು ನನಗಂತೂ ಗೊತ್ತಿಲ್ಲ. ಈಗ ಪಾಪ ಸೋಮನಾಥ್ ಪಾಟೀಲ್ ಜಿಲ್ಲಾಧ್ಯಕ್ಷರಾರ ಸುಮಾರು ವರ್ಷದಿಂದ. ಶಿವಾನಂದ್ ಮಂಟಳ್ಕರ್ ಅಂದ್ರಿ, ಅವರೆಲ್ಲ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಇವತ್ತು ಅವ್ರ ಪಾಪ ಮಾಡಲಿ. ಇವ್ರು ಏನು ಪಕ್ಷಕ್ಕಾಗಿ ದುಡ್ಲಿಲ್ಲ, ಏನೋ ಅನಿವಾರ್ಯ ಪರಿಸ್ಥಿತಿ ಬಂತು, ಇವ್ರಿಗೆ ಟಿಕೆಟ್ ಸಿಕ್ತು ಅಷ್ಟೇ. ಇವರೇನು ಭಾರತೀಯ ಜನತಾ ಪಕ್ಷದ ಕೊನೆಯವರೆಗೆ ಇಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ. ಯಾವ ಸಮಯ ಅನುಸಾರವಾಗಿ ಎಲ್ಲೆಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ಕೊಂಡು ಹೋಗ್ತಕ್ಕಂಥವ್ರು ಇವರು. ಯಾವಾಗಲೂ ತಿಳ್ಕೊಡ್ರಿ ನಾವು. ನಮ್ಮಂಥವ್ರು ಇವ್ರು ಇಡೀ ಪರಿವಾರ ಏನೂ ಇಲ್ಲ. ನಮ್ಮ ಮನೆಯಲ್ಲಿ ಇಲ್ಲೇ ನಮ್ಮ ಮನೆ ಕಾಯ್ಕೊಂಡಿರ್ಬೇಕು. ಇವರೆಲ್ಲೇ ಇದು ಮಾಡ್ತಕ್ಕಂಥದ್ದಲ್ಲ. ಅಂಥ ಪರಿಸ್ಥಿತಿ ಈಗ 2-3 ವರ್ಷಕ್ಕಿಂತ ಹಿಂದೆ ನೀವು ಕೇಳ್ಕೊಬೋದು. ಹುಮನಾಬಾದ್ದಾಗ ಯಾರೇನೂ ಕೇಳ್ಕೊಬೋದು. ನಾನೆಂದೂ ಅವ್ರು ಅಂಥ ದೊಡ್ಡ ಮಗ್ಲ ಕಟ್ಸಿದಾರ ಹುಮನಾಬಾದಲ್ಲಿ ಸಿದ್ದು ಪಾಟೀಲ್. ನಾನೆಂದೂ ಅವ್ರ ಮನೆಗೆ ಹೋಗಿಲ್ಲ. ನಂದೇನ ಕೆಲಸ ನಂದೇನ ಎಂದೂ ಹೋಗಿಲ್ಲ. ಅವರೇ ನನ್ನ ಮನೆಗೆ ಬರ್ಬೇಕು, ನನ್ನ ಮನೆಯಾಗಿರ್ಬೇಕು, ನನ್ನ ಕೆಲಸಗಳು ಕೇಳಬೇಕು, ಏನು ಮಾಡ್ಬೇಕು ಏನಿಲ್ಲ.